ರಾಜ್ಯದಲ್ಲಿ ಬೇಸಿಗೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ವಿಧಾನ ಪರಿಷತ್ನಲ್ಲಿಂದು ಹೇಳಿದ್ದಾರೆ. ಶರಣಗೌಡ ಭಯ್ಯಾಪುರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕುಡಿಯುವ ನೀರು ಪೂರೈಸಲು ಟ್ಯಾಂಕರ್ ಬಳಕೆ, ಖಾಸಗಿ ಕೊಳವೆ ಬಾವಿ ಸೇರಿದಂತೆ ಇನ್ನಿತರ ಜಲಮೂಲಗಳಿಂದ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಲಾಗುತ್ತಿದೆ. ಅದೇ ರೀತಿ ರಾಯಚೂರು ಜಿಲ್ಲೆಯ ಮುದ್ಗಲ್ ಪಟ್ಟಣದಲ್ಲೂ ಕುಡಿಯುವ ನೀರು ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಲ್ಫ್ ಕ್ಲಬ್ಗೆ ನೀಡಿರುವ ಜಮೀನಿನಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ಮುದ್ರಾಂಕ ಶುಲ್ಕದಲ್ಲೂ ವಂಚನೆಯಾಗಿಲ್ಲ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ತಿಳಿಸಿದ್ದಾರೆ. ಎಫ್ಎಸ್ ಜಕ್ಕಪ್ಪನವರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಗಾಲ್ಫ್ ಕ್ಲಬ್ಗೆ ಜಾಗ ಪಡೆದು ವಾಣಿಜ್ಯ ಚಟುವಟಿಕೆಗಳಿಗೆ ಜಮೀನು ಬಳಕೆ ಮಾಡಿರುವ ಕುರಿತು ದೂರುಗಳು ಬಂದರೆ ಇಲಾಖಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುವುದು ಎಂದರು. ಆಲ್ರೆಡಿ 69,564 ಕೋಟಿ ರೂಪಾಯಿಗಳು ಬಂಡವಾಳ ಈಗಾಗಲೇ ನಮಗೆ ಹೂಡಿಕೆ ಆಗಿದೆ ಸಭಾಪತಿಗಳು ಈ 3 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ. ಅದರಿಂದ ಇನ್ನು ಉಳಿದವು 3 ವರ್ಷದಿಂದ 5 ವರ್ಷ ಸಮಯ ಇರೋದ್ರಿಂದ ಅವರು ಅಷ್ಟರೊಳಗಡೆ ನಮ್ದೇನು ಬಂಡವಾಳದ ನಿರೀಕ್ಷೆ ಇದೆ, ಆ ಇಡೀ ಬಂಡವಾಳ ನಮ್ಮ ರಾಜ್ಯಕ್ಕೆ ಬರುವಂತದ್ದು ಇದೆ.